ಸೋನು ಹಾ ಸೋನು ನಿಂಗ್ ಒಂದ್ ಸರ್ಪ್ರೈಸ್ ಇದೆ. ಏನದ ಹೇಳ್ತಾರೆ ಯಾರು? ನೀ ಯಾವಾಗ ಬ್ಲಾಗ್ ಮಾಡ್ಲಿಕ್ ಶುರು ಮಾಡ್ದಿ? ನಾ ಯಾವಾಗ ಸ್ಟಾರ್ಟ್ ಮಾಡೀನಿ. ಬಾ ನೀ ಹೊರಗೆ, ಬಾ ಹೊರಗೆ. ಏನ್ ಸರ್ಪ್ರೈಸ್? ಅದೇ ತಡಿ ಸರ್ಪ್ರೈಸ್. ಸರ್ಪ್ರೈಸ್ ಇದು. ಏನ್ ಸರ್ಪ್ರೈಸ್ ಅಂತ? ಶೀಘ್ರ ಅದು. ಈಕಿ ಯಾವಾಗ ಬ್ಲಾಗ್ ಮಾಡ್ಲಿಕತ್ಲರಿ? ಈಕಿ ಯಾವಾಗ ಬ್ಲಾಗ್ ಮಾಡತ್ಲ? ಈಕಿ ಕಾಣಿಸಲ್ಲ, ಈಕಿ ಬಿಡ ನೀ ಏನೋ ಈಗ ಹಿಂದ ಹೇಳಿ ಸ್ವಲ್ಪ. ಸರ್ಪ್ರೈಸ್. ಹಾವ್ರಿ ಇದು, ಹಾವ್. ರಿಯಲ್ ಹಾವ್ರಿ, ಮತ್ತೆ ಫೇಕ್ ಅನ್ಕೋಬೇಡ್ರಿ. ರಿಯಲ್ ಹಾವ್ ಐತಿ, ಇದೇ ಹಾವ್ ಅಂತೇಳಿ ಅದಕ್ಕೊಂದ್ ಸ್ವಲ್ಪ ಇವತ್ತ ಸುಸ್ತಾಗೈತಿ. ಗುದ್ನೆಗಿಂದ ಹೊರಗ್ ತಗದೇನಲ್ಲ, ಸುಸ್ತಾಗೈತಿಕ್ಕ ಅದ ಸ್ವಲ್ಪ ಮೂಮೆಂಟ್ ಮಾಡವಲ್ದ. ಇದಿಷ್ಟ ಮೂಮೆಂಟ್ ಮಾಡ ಆಗೈತಿ. ಹಾ ನಾ ಯಾವತ್ತು ಹಾವು ಹಿಡ್ಕೊಂಡಿಲ್ಲ. ಇವತ್ತು ಹಾವು ಹಿಡ್ಕೊಂಡಿಲ್ಲ. ಈಗಿನ ಮ್ಯಾಗ ಒಂದು ಹಾವು ಹಿಡ್ಕೊಳತ್ತಾರ. ಉಮ್ಮ ನನ್ನ ನೋಡ್ಲೇತದ ಆಕ್ಟಿಂಗ್ ಮಾಡ್ತಿದ್ದೆ ಕಾರಣ ಕಲಾವಿದ ಕಾರಣ ನಮಸ್ಕಾರ ಕಾರಣ ನೀನು ಈ ವಿಷಯ ಇದ್ರೆ ಇಲ್ಲ ಏನಿಲ್ಲ ಹೇಳಿ. ಏನಿಲ್ಲ ಅಂತ ಹೆಂಗ ಯಾವ ಗ್ಯಾರಂಟಿ? ಬರೇ ಇದು ಎದ್ರೋದಂತ ಮಾಡ್ತಾಳೆ ಈಕಿ. ಎದರ್ತಾ ಬರೇ ಎದರ್ತಾ ಅದ ಹಾವು ಹಿಡಿಯಕತ್ತಿ. हे राजा जी, हे राजा जी, हे राजा जी, ಅದು ಹಿಂಗ್ ಸ್ವಲ್ಪ ಹಿಂಗ್ ಹಿಡಿ. ಓಕೆ ಅದು ಹಿಂಗ್ ತಿರುಗಿ ಶಾಕ್ ಕೊಡಂಗಾತ್ ನನಗ. ಈಗಿನ ಡ್ರೆಸ್ ಎಲ್ಲಿ ಹಾವದ? ಹಾವು ಕೆರೆಯಾದಾಗಿನ ಹಾವು. ಏನ್ ಮಾಡಲ್ಲ. ಅಂಡ್ ಇನ್ನೊಂದ್ ವಿಷಯ ಏನಪ್ಪಾ ಅಂತಂದ್ರೆ ಇವ್ರ ನಮ್ಮ ಮಾಮ ಗಣೇಶ್ ಅಂತ ಹೇಳಿ ಅದಕ್ಕ ನೋಡಕ್ ಜಾಗ ಹಾಕೋದು. ಗೈಸ್ ಇದು ಯಾವ್ದೇ ತರದ ಪ್ರಮೋಷನ್ ಅಲ್ಲ, ಬಟ್ ಇದ್ರಿಂದ ಎಲ್ರಿಗೂ ಹೆಲ್ಪ್ ಆಗ್ತದ ಅಂತ ಹೇಳಿ ನಂದು ಒಂದು ಭಾವನೆ. ಇವ್ರ ಗಣೇಶ್ ಅಂತ ಹೇಳಿ ಹುಬ್ಳಿ ಒಳಗ ಇರ್ತಾರ. ಮಾವ ನೀವೇ ಹೇಳ್ಬಿಡ್ರಿ. ಹುಬ್ಳಿ ಸ್ನೇಕ್ ಗಣೇಶ್ ಅಂತ ನಾನು ಇಲ್ಲಿ ಹುಬ್ಳಿ ಒಳಗ ಇರ್ತೇನೆ. ಹುಬ್ಳಿ ಒಳಗ ಏನ್ ಕೆಲಸ ಮಾಡ್ತೇನೆ, ಆಟೋ ಓಡಿಸ್ತೇನೆ, ಕಾರ್ ಓಡಿಸ್ತೇನೆ, ಸ್ನೇಕ್ ರೆಸ್ಕ್ಯೂನು ಮಾಡ್ತೀನಿ. ಸ್ನೇಕ್ ರೆಸ್ಕ್ಯೂ ಮಾಡ್ಕೊಂತಾನ ಒಂದು ಪ್ರಾಣಿ ಜೀವನ ಓಡಿಸ್ತೀನಿ, ಒಬ್ಬ ಮನುಷ್ಯನ ಜೀವನ ಓಡಿಸ್ತೀನಿ ಅಂತ ಹೇಳಿ ಇಷ್ಟ ಹೇಳಕ್ ಇಷ್ಟ ಪಡ್ತೇನೆ. ಮುಂದಿನ ನಮ್ ಬೋನ ಯಾರು ಎಸ್ ಏನಪ್ಪಾ ಅಂತಂದ್ರೆ ಇವ್ರ ಎಲ್ಲಾ ಹಾವು ಎಲ್ಲಾ ತರದ ಹಾವನ್ನ ಹಿಡಿತಾರ. ಹಿಡ್ದ ಅದನ್ನ ಸುರಕ್ಷಿತ ಜಾಗಕ್ಕೆ ಹೋಗಿ ಬಿಡ್ತಾರ. ಅದ್ರ ಬಗ್ಗೆ ಎರಡು ಮಾತಿಲ್ಲ. ಸೊ ಇವ್ರ ಎಲ್ಲಾ ತರದ ಹಾವುಗಳನ್ನ ಹಿಡಿತಾರ. ಇದ ನಾಗರ ಹಾವಾಗಿರ್ಬೋದು, ಕೆರಿ ಹಾವಾಗಿರ್ಬೋದು, ಆಮೇಲೆ ಯಾವ್ಯಾವ ಹಾವು ಮಾವ? ನಾಗರ ಹಾವು ಆಗಿರ್ಲಿ, ಕೆರೆಯ ಹಾವು ಆಗಿರ್ಲಿ, ಆಭರಣದ ಹಾವು ಆಗಿರ್ಲಿ, ಕೊಳಕ್ ಮಂಡಲ, ಉಲ್ಫ್, ಆಮೇಲೆ ಗ್ರೀನ್ ಚಕಟ್ ಕಿಲ್ ಬ್ಯಾಕ್, ಗ್ರೀನ್ ವೈನ್ ಸ್ನೇಕ್, ಆಮೇಲೆ ಯಾವ್ದೋ ತರ ಹಾವು ಆಗಿರ್ಲಿ ನಾವು ಹಿಡಿದು ಸಂರಕ್ಷಣೆ. ಅವರು ಗ್ರೀನ್ ಡ್ರೆಸ್ ಗ್ರೀನ್ ಹಾವು ಗ್ರೀನ್ ಎಲ್ಲಾ ಗ್ರೀನ್. ಸೊ ನಮ್ಮ ರೀಸೆಂಟ್ ಆಗಿ ನಮ್ಮ ಅಂಗಡಿಗೆ ಒಂದ್ ತಗೊಂಬಂದಿದ್ರ. ಯಾವ್ದಂದ್ರೆ ಯಾವ ಬಂಗಾರದ ಯಾವ್ದು ತಗೊಂಬಂದಿದ್ರ, ಆಭರಣದ ಹಾವು ಅಂತ ಹೇಳಿ. ಬಹಳ ಮಸ್ತ್ ಇತ್ರಿ. ಸೊ ಬಹಳ ಇಂಟ್ರೆಸ್ಟಿಂಗ್ ಹಾವುಗಳನ್ನ ಇವ್ರು ಹಿಡಿತಾರ. ನಿಮ್ಗೂ ಕೂಡ ನಿಮ್ಮ ಮನೆಯೊಳಗ ನೀವೇನಾದ್ರು ಸ್ಪೆಷಲ್ ಹುಬ್ಳಿದವ್ರ ಆಗಿದ್ರೆ ನಿಮ್ಮ ಮನೆಗೆ ಹಾವು ಬಂದಿದ್ರ ಇವ್ರಿಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಇವ್ರದ ಒಂದು ಕಾಂಟ್ಯಾಕ್ಟ್ ನಂಬರ್ ನ ನಿಮ್ಗೂ ಕೊಟ್ಟಿರ್ತೇನಂತ ಆನ್ ಸ್ಕ್ರೀನ್ ಕೊಟ್ಟಿರ್ತೀನಿ. ನೀವ್ ಇವ್ರಿಗೆ ಕಾಲ್ ಮಾಡ್ರ ಆನ್ ಸ್ಪಾಟ್ ಬಂದ ಹಾವ ಹಿಡ್ದ ನಿಮ್ಗ ಕೊಡ್ತಾರ. ಎಸ್ ಇಷ್ಟ ಹೇಳ್ತಾ ಈ ವ್ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ಕೂಡ ನಿಮ್ಗೆ ಇಷ್ಟ ಆಗಿರೋ ಲೈಕ್ ಮಾಡ್ರಿ, ಕಮೆಂಟ್ ಮಾಡ್ರಿ, ಶೇರ್ ಮಾಡ್ರಿ. ನನಗೆ ಹಾವು ಹಿಡ್ದು ಯಾವತ್ತೂ ರೂಢಿ ಇಲ್ಲ. ಒಂದ್ಸತಿ ಏನೋ ಅನಿಮಲ್ಸ್ ಆಫ್ ಪ್ಯಾರಡೈಸ್, ಪ್ಯಾರಡ್ ಆಫ್ ಅನಿಮಲ್ಸ್, ಸಾರಿ, ಬೆಂಗಳೂರದೊಳಗ್ ಹೋಗಿದ್ದೆ. ಅಲ್ಲಿದ್ದಾಗ ಹಿಡ್ದಿದ್ ಅಷ್ಟ. ಬಟ್ ಅವಕ್ಕೆಲ್ಲ ಹಲ್ ಕಿತ್ತಿರ್ತಾರ, ವಿಷ ತೆಗ್ದಿರ್ತಾರ, ಎಲ್ಲ ಮಾಡಿರ್ತಾರ ಅಂತ ಹಾವು ಹಿಡ್ದಿದ್ದ. ಬಟ್ ವಿಷ ಸಮೇತ ಹಾವು ಹಿಡ್ದಿದ್ ಇವತ್ತ ನಾನು. ನಾರ್ಮಲ್ ಸ್ನೇಕ್ ವಿಷ ಇರಂಗಿಲ್ಲ. ಇದಕ್ಕ ಕೆರೆ ಹಾವು ಅಂತ ಹೇಳ್ತಾರ. ಅದ್ರ ಹಲ್ಲು ಯಾವ ತೆಗೆದಿಲ್ಲ, ಹಲ್ಲೆಲ್ಲ ರಿಯಲಿ ಇರ್ತಾವ. ಇದಕ್ಕೆ ಓಕೆ ರಕ್ಷಣೆ ಮಾಡಿ ನೀಟಾಗಿ ಹೋಗಿ ಒಂದು ಕಾಡು ಒಳಗೋ ಅಥವಾ ಯಾವ್ದಾರ ಒಂದು ಪ್ಲೇಸ್ ಹೋಗಿ ಬಿಟ್ಟು ಬರ್ತಾರ. ಎಸ್ ಏನಾರ ಹೇಳುವುದ ಇನ್ನು ನನ್ ಮಗ ಗಾಯಸಿಗೆ ಸರ್ಪ್ರೈಸ್ ಅಂದ್ರೆ ನಾ ಏನೋ ಒಂದ್ ಗಿಫ್ಟ್ ಬರ್ತದ ಅಥವಾ ಯಾರೋ ವ್ಯಕ್ತಿ ಬರಾತಾರ ನನ್ನನ್ ನೋಡ್ಲಿಕ್ಕಂತ ನಾ ಬಾಳ ಖುಷಿ ಆಗಿದ್ದೆ. ನೋಡ್ರಿ ಹಾವ್ ತಂದ್ ಬಾಜು ನಿಲ್ಸಾಳ, ಹಾವಿನ ಬಾಜುಕ. ಓಕೆ
ಯಾರು ಪ್ರಾಣಿಗೆ ಹಿಂಸೆ ಮಾಡಕ್ ಹೋಗ್ಬೇಡ್ರಿ. ಯಾಕಂದ್ರ ಈಗ ಅದನ್ನ ಅವ್ರು ಹಿಡ್ಯಾಗ ಹೋಗೋ ಅಷ್ಟ್ರೊಳಗ ತಿನ್ನರ್ ಹಾಕ್ಬಿಟ್ಟಿದಾರ. ಅದಕ್ಕೆ ಎಷ್ಟು ತ್ರಾಸ ಆಗತೈತಿ. ಅದ್ರದ್ದು ಒಂದ್ ಮನುಷ್ಯರಂಗ ಜೀವನ ಅಲ್ಲ. ಈಗ ಅದನ್ನ ನೀವು ನಿಮಗ್ ಏನಾರ್ ಮಾಡ್ತೈತಿ ಅಂತ ನೀವ್ ಹೆದರ್ತೀರಿ, ನನಗ್ ಏನಾರ್ ಮಾಡ್ತೈತಿ ಅಂತ ಅದ್ ಹೆದರ್ತೈತಿ. ನೀವು ದೂರ್ಲಿಂದ ನಿಂತ್ ನೋಡಿದ್ರ ಒಬ್ರಿಗೆ ಫೋನ್ ಹಚ್ಚಿರಿ ಅಂದ್ರ ಅವ್ರು ಬಂದೇ ಬರ್ತಾರೆ. ಎನಿ ಟೈಮ್ ಕಂಡೀಷನ್ ಅವ್ರು ಬಂದ್ ಹಿಡ್ಕೊಂಡ ಹೋಗ್ತಾರ. ಮಾತ್ರ ಹಿಂಸೆ ಮಾಡಬೇಡ್ರಿ. ಅದು ಒಂದು ಜೀವ ಇರ್ತೈತಿ. ನಮ್ ಮಕ್ಕಳು ನಾವ್ ಹೆಂಗ್ ಜೀವ ಮಾಡ್ತೇವಲ್ಲ, ಅವಕುರ್ದು ಒಂದ್ ಜೀವ ಇರ್ತೈತಿ. ಅವಕ್ಕೂ ಮಕ್ಕಳು ಅನ್ನೋದೆಲ್ಲಾ ಇರ್ತೈತಿ. ಅದನ್ನ ಹಿಂಸೆ ಮಾಡಿದ್ರ ಅಂದ್ರ ನೀವ್ ಅದ್ ಎಷ್ಟೋ ವರ್ಷ ದ್ವೇಷ ಅಂತ ಶಾಪ ಅಂತ ಇರ್ತೈತಲ್ಲ, ಅದ್ ಇದ್ದ ಇರ್ತೈತಿ. ಅದ್ ಯಾರಿಗಿ ತಪ್ಪಿದ್ದಲ್ಲ. ಅವಾಗ ಹಳೆ ಕಾಲದ ಮಂದಿ ಹೇಳ್ತಿದ್ರ ಏನು ಇಲ್ಲ ಅಂತೇಳಿ ಅನ್ಕೊಳಕ್ ಹೋಗ್ಬೇಡ್ರಿ. ಇವಾಗೂ ಅದ್ ಐತಿ. ಹಾವಿಗ್ ಮಾತ್ರ ಯಾರು ಹಿಂಸೆ ಹಾವಂತಷ್ಟ ಅಲ್ಲ, ಯಾವ ಪ್ರಾಣಿಗೂ ಹಿಂಸೆ ಕೊಡಕ್ ಹೋಗ್ಬೇಡ್ರಿ. ನಿಮಗ್ ಆಗ್ಲಿಲ್ಲ, ನೀವ್ ನೋಡಕ್ ಆಗ್ಲಿಲ್ಲ, ಪ್ರಾಣಿ ಸಂಗ್ರಹಣೆಗೆ ಫೋನ್ ಮಾಡ್ರಿ. ಅವ್ರ ಬಂದ್ ಅದ್ರದ್ದು ಏನಿರ್ತೈತಿ ಅವ್ರ ಮಾಡ್ತಾರ. ಇದೊಂದು ರಿಕ್ವೆಸ್ಟ್, ಯಾರಿಗಾದ್ರೂ ರಿಕ್ವೆಸ್ಟ್. ಯಾಕಂದ್ರೆ ನಮ್ಮ ಮನೆಯವ್ರು ಎಲ್ಲಿ ಹಿಡ್ಯಾಕ್ ಹೋದ್ರು ಒಂದ್ 2-3 ಕಡೆ, ಏನಿಲ್ಲ ಅಂದ್ರೂ ಒಂದ್ 2-3 ಕಡೆ ಆದ್ರೂನು ಹಾವಿಗೆ ಹೊಡ್ದಾರ, ಚುಮ್ನಿ ಎಣ್ಣಿ ಹಾಕ್ಯಾರ. ಈಗ ರೀಸೆಂಟ್ ಆಗಿ ನೀವು ನೋಡಿರ್ಬೋದು, ಯೂಟ್ಯೂಬ್ ದಾಗ ತೋರ್ಸ್ಯಾರ. ಒಬ್ಬ ಮನುಷ್ಯ ಅದಕ್ ಚುಮ್ನಿ ಎಣ್ಣಿ ಹಾಕಿದ್ರ ಅವ್ನ್ ಬಾಡಿಗೆ ಚುಮ್ನಿ ಎಣ್ಣಿ ಹಾಕ್ಲಿಲ್ಲ ಅಂದ್ರೂ ಚುಮ್ನಿ ಎಣ್ಣಿ ಹಾಕ್ದಂಗ ಮೈ ಎಲ್ಲಾ ಉರಿದು ಸುಟ್ಕೊಂಡಂಗ ಆಗಿತ್ತ. ಹಂಗ ಮಾಡಾಕ್ ಹೋಗ್ಬೇಡ್ರಿ. ನಿಮ್ದು ಒಂದ್ ಜೀವ ಅಂದ್ರ ಅದ್ರದ್ದು ಒಂದ್ ಜೀವ ಇರ್ತೈತಿ. ಪ್ಲೀಸ್, ಏನೋ ಯಾವ್ದೋ ಪ್ರಾಣಿ ಕಂಡ್ರುನು ರಕ್ಷಣೆ ಮಾಡ್ರಿ. ಇದೊಂದು ರಿಕ್ವೆಸ್ಟ್ ನಮ್ ಕಡೆಯಿಂದ. ಇಲ್ಲಿ ನೋಡ್ರಿ, ಇಲ್ಲ ಎಕ್ಸಾಂಪಲ್ ನಮ್ಮ ಅಮ್ಮ ಎಷ್ಟು ಬೇಜಾರ್ ಮಾಡ್ಕೊಳತಾರ ಅವ್ರಂದ್ರ, ಆ ಒಂದ್ ಹಾವಿಗ ಟಿನ್ನರ್ ಹಾಕಿರೋದಕ್ಕ ಅವ್ರ ಬಾಳ ಬೇಜಾರ್ ಮಾಡ್ಕೊಳತಾರ. ಅದ್ ಬಾಳ ಹಿಂಗ ಡಲ್ ಆಗ್ಲತ್ತದ, ಸಪ್ಪೆ ಆಗತ್ತದ. ಟಿನ್ನರ್ ಹಾಕಿರೋದಕ್ಕ ಮಬ್ಬ ಆಗ್ಯದ ಪೂರ್ತಿಗ. ಅವ್ರ ಬೇಜಾರ್ ಮಾಡ್ಕೊಳತಾರ. ಹೆಂಗಪ್ಪ ಈಗ ಹೊರಗ್ ಬಿಡೋದು, ಹೊರಗ್ ಬಿಟ್ರೆ ಅದು ಬದುಕ್ತದೇನೋ, ಜೀವಂತವಾಗಿ ಇರ್ತದೇನೋ ಅಂತ ಹೇಳಿ. ನೋಡ್ರಿ ಅವ್ರ ಎಷ್ಟು ಬ್ಯಾಸ್ರ ಮಾಡ್ಕೊಂಡಾರ ಅಂತ ಹೇಳಿ. ಇರ್ಲಿ ಬಿಡು, ಅದ ಜೀವಂತ ಐತಿ. ಬಟ್ ಜೀವಂತ ಇದ್ರೂನು ವಿಲಿ 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 ಒದ್ದಾಡ ಆತದ. ಅದು ಒಳಗಡೆಯಿಂದ ತ್ರಾಸ್ ಪಡಾತದ ನೀವು ಟಿನ್ನರ್ ಹಾಕಿರೋದಕ್ಕ. ಸೊ ಹಿಂಗ್ ಮಾಡ್ಲಿಕ್ ಹೋಗ್ಬೇಡ್ರಿ. ಸಿಗುವ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಅಂತ ಹೇಳ್ತಾ ಈ ಬ್ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀವಿ. ಥ್ಯಾಂಕ್ ಯು ಸೋ ಮಚ್.